ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 21 ಗಮನಿಸಿ. ಅಥವಾ ಪ್ರಶ್ನೆ 2 ಅಂಕಗಳನ್ನ ಹೊಂದಿದೆ. ಕಾರ್ಬನ್ ಪರಮಾಣುಗಳು C4+ ಕ್ಯಾಟಯಾನ್ ಮತ್ತು C4- ಆನಯಾನುಗಳನ್ನು ಉಂಟು ಮಾಡುವುದಿಲ್ಲ, ಏಕೆ? ಈಗ ಕಾರ್ಬನ್ ಪರಮಾಣುಗಳ ಇಲೆಕ್ಟ್ರಾನಿಕ್ ವಿನ್ಯಾಸವನ್ನ ನೋಡಿದ್ರೆ KLM ನಲ್ಲಿ 2 4 Kದಲ್ಲಿ 2 ಇಲೆಕ್ಟ್ರಾನ್ಗಳನ್ನು ಹೊಂದಿದೆ, Lದಲ್ಲಿ 4 ಇಲೆಕ್ಟ್ರಾನ್ಗಳನ್ನ ಹೊಂದಿದೆ. ಆದರೆ ಇದು ಅಷ್ಟಕ ವಿನ್ಯಾಸವನ್ನ ಹೊಂದಬೇಕು ಅಂದ್ರೆ 4 ಇಲೆಕ್ಟ್ರಾನ್ ಅನ್ನ ತಗೋಬೇಕು ಅಥವಾ 4 ಇಲೆಕ್ಟ್ರಾನ್ ಅನ್ನ ಕೊಡ್ಬೇಕು. 4 ಇಲೆಕ್ಟ್ರಾನ್ ಅನ್ನ ಕೊಡ್ತು ಅಂದ್ರೆ C4+ ಆಗುತ್ತೆ. 4 ಇಲೆಕ್ಟ್ರಾನ್ ಅನ್ನ ತಗೊಂಡ್ರೆ C4- ಆಗುತ್ತೆ. ಆದ್ರೆ ಕಾರ್ಬನ್ ಏನ್ ಮಾಡುತ್ತೆ, 4 ಇಲೆಕ್ಟ್ರಾನ್ ಅನ್ನ ಶೇರ್ ಮಾಡ್ಕೊಬಿಡುತ್ತೆ ಅಲ್ವಾ? ಅದು C4+ ಆಗೋದಿಲ್ಲ, C4- ಆಗೋದಿಲ್ಲ. ಹಾಗಿದ್ರೆ ಯಾಕೆ ಇವುಗಳನ್ನ ಉಂಟು ಮಾಡೋದಿಲ್ಲ ಅಂತ ಕೇಳಿದ್ದಾರೆ. ಕಾರ್ಬನ್ 4 ಇಲೆಕ್ಟ್ರಾನ್ ಕಳೆದುಕೊಳ್ಳುವಂತಾಗಬೇಕಾದರೆ ಇವುಗಳನ್ನು ಹೊರತೆಗೆಯಲು ಹೆಚ್ಚು ಶಕ್ತಿ ಬೇಕಾಗುತ್ತದೆ. ಆದ್ದರಿಂದ ಕಾರ್ಬನ್ ಪರಮಾಣುವು C4+ ಉಂಟು ಮಾಡುವುದಿಲ್ಲ. ಈಗ ಒಂದೇ ಇಲೆಕ್ಟ್ರಾನ್ ಅನ್ನು ಹೊರಗೆ ತೆಗಿಬೇಕಂದ್ರೆ ಅದಕ್ಕೆ ಒಂದಿಷ್ಟು ಪ್ರಮಾಣದ ಶಕ್ತಿ ಅವಶ್ಯಕತೆ ಇರ್ತದೆ. ಅಂತದ್ರಲ್ಲಿ 4 ಇಲೆಕ್ಟ್ರಾನ್ ಅನ್ನ ತೆಗಿಬೇಕು ಅಥವಾ ಕಾರ್ಬನ್ 4 ಇಲೆಕ್ಟ್ರಾನ್ ಅನ್ನ ಕಳ್ಕೋಬೇಕು ಅಂದ್ರೆ ಅವುಗಳನ್ನು ಹೊರತೆಗಿಲಿಕ್ಕೆ ಹೆಚ್ಚಿನ ಶಕ್ತಿ ಬೇಕಾಗ್ತದೆ. ಆದ್ದರಿಂದ ಕಾರ್ಬನ್ ಪರಮಾಣುವು C4+ ಕ್ಯಾಟಯಾನ್ ಅನ್ನ ಉಂಟು ಮಾಡುವುದಿಲ್ಲ. ಕಾರ್ಬನ್ 4 ಇಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುವಂತಾದರೆ ಬೀಜ ಕೇಂದ್ರದಲ್ಲಿರುವ 6 ಪ್ರೋಟಾನ್ಗಳಿಗೆ ಹೆಚ್ಚುವರಿ ಇಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು ಕಷ್ಟ. ಆದ್ದರಿಂದ ಕಾರ್ಬನ್ ಪರಮಾಣುವು C4- ಆನಯಾನ್ ಅನ್ನು ಉಂಟು ಮಾಡುವುದಿಲ್ಲ. ಈಗ ಕಾರ್ಬನ್ ಆಟಮ್ ಇದೆ ಅಲ್ವಾ? ಇದರಲ್ಲಿ ಬೀಜ ಕೇಂದ್ರದಲ್ಲಿ ಎಷ್ಟು ಪ್ರೋಟಾನ್ ಇದೆ? 6 ಪ್ರೋಟಾನ್ ಇದೆ. ಈಗ 6 ಪ್ರೋಟಾನ್ ಎಷ್ಟು ಇಲೆಕ್ಟ್ರಾನ್ ಅನ್ನ ಹಿಡ್ಕೊಳ್ತಾ ಇರುತ್ತೆ? ಮೊದಲಿಗೆ 6 ಪ್ರೋಟಾನ್ ಇರುವಂತದ್ದು 2 ಇಲೆಕ್ಟ್ರಾನ್ ಪ್ಲಸ್ 4 ಇಲೆಕ್ಟ್ರಾನ್, ಒಟ್ಟು 6 ಇಲೆಕ್ಟ್ರಾನ್ ಅನ್ನ ಹಿಡ್ಕೊಳ್ತಾ ಇರುತ್ತೆ. 6 ಪ್ರೋಟಾನ್ 6 ಇಲೆಕ್ಟ್ರಾನ್ ಅನ್ನ ಹಿಡ್ಕೊಳುತ್ತೆ, ಪ್ರಾಬ್ಲಮ್ ಇಲ್ಲ. ಈಗ ಮತ್ತೆ 4 ಇಲೆಕ್ಟ್ರಾನ್ ಅನ್ನ ತಗೊಳ್ಳುವಂತಾದ್ರೆ ಅವಾಗ ಏನಾಗುತ್ತೆ? ಇಲೆಕ್ಟ್ರಾನ್ 10 ಆಗ್ಬಿಡುತ್ತೆ, ಪ್ರೋಟಾನ್ 6 ಉಳಿಯುತ್ತೆ. ಹಾಗಾಗಿ ಹೆಚ್ಚುವರಿ ಇಲೆಕ್ಟ್ರಾನ್ಗಳನ್ನ ಹಿಡಿದಿಟ್ಟುಕೊಳ್ಳುವುದು ಕಷ್ಟ. ಆದ್ದರಿಂದ ಕಾರ್ಬನ್ ಪರಮಾಣುವು C4- ಆನಯಾನ್ ಅನ್ನು ಉಂಟು ಮಾಡುವುದಿಲ್ಲ. ಥ್ಯಾಂಕ್ ಯು.